ಸುಜಾತ ಮಗಳಿಗೆ ಹುಷಾರಿಲ್ಲ ಅಂತ ಗೊತ್ತಾಗಿದ್ರೆ ನೀವು 5 ಲಕ್ಷ ಅಲ್ಲ 50 ಲಕ್ಷ ಆದ್ರೂ ಕೊಡ್ತಾ ಇದ್ರಿ. ಮಗುಗೇನು ಅಪಾಯ ಇಲ್ಲ ತಾನೆ? ಅವಳು ಸಂಪೂರ್ಣ ಗುಣ ಆಗ್ತಾಳೆ ಅಂತ ಡಾಕ್ಟರ್ ಹೇಳಿದ್ರ ಏನು? ಇಷ್ಟೊಂದು ಪ್ರೀತಿನ ಹೇಗ್ ಬಚ್ಚಿಟ್ಕೊಂಡಿದ್ದೀರಪ್ಪ? ನಮ್ಮ ಹತ್ರ ಅವ್ರ ವಿಷಯನ ಯಾಕೆ ಹೇಳಲಿಲ್ಲ ಅಪ್ಪ? ಪರಿಸ್ಥಿತಿ ಒಂದೊಂದ್ಸಲ ಮಾತು ಬರೋರ್ನು ಕೂಡ ಮೂಕರನಾಗಿ ಮಾಡಿಬಿಡುತ್ತೆ ಶ್ರೀಕರ್. ಅದಕ್ಕೆ ಹೇಳೋಕ್ ಹೋಗ್ಲಿಲ್ಲ. ಸುಜಾತ ಅಂದ್ರೆ ನಮ್ಗೆ ತುಂಬಾ ಇಷ್ಟ ಕಣೋ. ನಮ್ಮ ಮೇಲಿರೋ ಅವಳು ಕೋಪನೇ ನಮ್ಮನ್ನ ಈ ರೀತಿ ದೂರ ಮಾಡಿರೋದು. ಮಾವ, ನನಗಿಂತ ಕಷ್ಟ ಬಂದಿದೆ ಅಂತ ಒಂದು ಮಾತು ಹೇಳಿದ್ರೆ ನನ್ನ ಆಸ್ತಿ ಎಲ್ಲ ಪೂರ್ತಿ ಕೊಟ್ಬಿಡ್ತಿದ್ದೆ. ಆದ್ರೂ ಅವಳು ಯಾವತ್ತೂ 1 ರೂಪಾಯಿ ಕೇಳಲಿಲ್ಲ ಕಣೋ. ಅಷ್ಟೊಂದು ಆತ್ಮಾಭಿಮಾನ ಅವಳಿಗೆ. ಸುಜಾತನ್ನ ನಮ್ಮ ಕುಟುಂಬಕ್ಕೆ ಸೇರಿಸ್ಕೋಬೇಕು ಅಂತ ಎಷ್ಟೋ ಪ್ರಯತ್ನ ಮಾಡ್ತಿದ್ರು, ಅದು ಆಗ್ತಿಲ್ಲ ಕಣೋ. ಎಲ್ರೂ ಇದ್ದು ಅನೇತೆಯಾಗಿ ಬದುಕ್ತಿದ್ದಾಳೆ ಪಾಪ. ಯಾವತ್ತೋ ಒಂದಿನ ನಮ್ಮನ್ನ ಅರ್ಥ ಮಾಡ್ಕೊಂತಾಳೆ, ಖಂಡಿತ ಅರ್ಥ ಮಾಡ್ಕೊಂತಾಳೆ. ಆದ್ರೆ ಈ ವಿಷಯ ಅಪ್ಪಿತಪ್ಪಿ ಕೂಡ ಮನೇಲಿ ಹೇಳೋಕ್ ಹೋಗ್ಬಿಡ ಕಣೋ. ಹೇಳೋನೋ ಕೇಳೋನೋ ಆಗಿದ್ರೆ ಯಾವತ್ತೂ ಆ ಕೆಲಸ ಮಾಡ್ತಿದ್ದೆ. ಹೇಳಿದ್ರೆ ಜಗಳ ಬಿಟ್ರೆ ಏನು ಉಪಯೋಗ ಇಲ್ಲ ಅಪ್ಪ. ನಿಮ್ಮ ಅನುಮಾನ ತೀರ್ತು ಅಲ್ವಾ? ಇನ್ನು ನಾನು ಹೋಗ್ಲಾ? ಶ್ರೀ, ಏನಮ್ಮ? ಸುಜಾತಂಗೆ ಒಬ್ಳು ತಂಗಿ ಇದ್ದಾಳಂತೆ. ನೀನ್ ಯಾವತ್ತಾದ್ರೂ ನೋಡಿದ್ಯಾ? ದೊಡ್ಡ ಮನೆ ಸೊಸೆಯಾಗಿದ್ದಾಳಂತೆ. ಯಾವಾಗ್ಲೂ ನಮ್ಮ ಮುಂದೆ ಹೇಳ್ತಿದ್ಲು. 1-2 ಸಲ ಸುಜಾತ ತಂಗಿನ ನೋಡೋ ಪ್ರಯತ್ನ ಕೂಡ ಮಾಡಿದ್ವಿ, ಆದ್ರೆ ಆಗ್ಲಿಲ್ಲ. ಚಿಕ್ಕ ಸೋದರ ಸೊಸೆಗೆ ನಮ್ಮ ಮನ್ಸಲ್ಲಿರೋ ನೋವನ್ನು ಹೇಳ್ಕೊಂಡ್ರೆ ಮನ್ಸಲ್ಲಿರೋ ಭಾರ ಸ್ವಲ್ಪನಾದ್ರೂ ಕರಗುತ್ತೆ ಅಂತ ಆಸೆ ಪಡ್ತಾ ಇದ್ದೀವಿ. ಸುಜಾತ ತಂಗಿನ ನೀನ್ ಯಾವತ್ತಾದ್ರೂ ನೋಡಿದ್ಯಾ? ನೋಡಿಲ್ಲ ಅಪ್ಪ. ಹೆಸರಾದ್ರೂ ಗೊತ್ತಾ? ಕೇಳಲಿಲ್ಲ ಅಪ್ಪ. ಆದ್ರೆ ಸುಜಾತ ಒಂದು ಮಾತು ಹೇಳಿದ್ದಾರೆ. ತನ್ನ ತಂಗಿ ಕೂಡ ಅವನಿ ಹಾಗೆ ಇರ್ತಾಳಂತೆ. ಅವನಿನ ನೋಡಿದ ಪ್ರತಿ ಸಲ ತನ್ನ ತಂಗಿನೇ ನೆನಪಿಗೆ ಬರ್ತಾಳಂತೆ. ಅವನಿನ ಅವ್ರ ಮನೇಲಿ ಇನ್ನೂ ಸ್ವಲ್ಪ ದಿನ ಉಳಿಸ್ಕೊಳ್ಳೋದಕ್ಕೆ ತನ್ನ ಆರ್ಥಿಕ ಪರಿಸ್ಥಿತಿ ಸಹಕರಿಸ್ತಿಲ್ಲ ಅಷ್ಟೇ. ಇಲ್ಲ ಅಂದಿದ್ರೆ ಎಷ್ಟು ದಿನ ಆಗಿದ್ರೂ ಇರೋಕ್ ಬಿಡ್ತಿದ್ರಂತೆ. ಸಮಯ ಬಂದಾಗ ಚಿಕ್ಕ ಸೋದ್ರ ಸೊಸೆ ಬಗ್ಗೆ ಕೂಡ ಗೊತ್ತಾಗತ್ತೆ ಬಿಡಿಯಪ್ಪ.
ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಂಡೇರಿ. ಅವಸರ ಪಟ್ವಾ ಅಂತ. ಈಗ್ಲೇ ತುಂಬಾ ತಡ ಮಾಡಿದೀವಿ. ನಿಜ ಹೊರಗಡೆ ಬರ್ಬೇಕಾದ್ರೆ ತಡಿಬಾರ್ದು. ಅದಕ್ಕೆ ಹೇಳ್ಬಿಟ್ಟೆ. ಅಣ್ಣ ಅತ್ತಿಗೆಗೆ, ಅಕ್ಕ ಭಾವನಿಗೆ ಸುಜಾತ ಬಗ್ಗೆ ಗೊತ್ತಾದ್ರೆ ಜಗಳ ಆಗತ್ತೆ ಅಂತ ಇನ್ನೂ ಭಯ ಪಡ್ತಿದ್ದಾರೆ. ಯಾವತ್ತೋ ಒಂದಿನ ಅವ್ರ ಹತ್ರನೂ ಕೂಡ ಹೇಳ್ಬಿಡ್ತೀನಿ. ಆಗ್ಲೇ ಮನೆಯವ್ರಿಗಿರೋ ಅಪಾರ್ಥಗಳು ದೂರ ಆಗತ್ತೆ. ಸುಜಾತ ಯಾವಾಗ ನಮ್ಮ ಮನೆಗೆ ಬರಬೇಕು ಅಂದ್ರೂ ಅಡ್ಡಿಗಳು ದೂರ ಆಗತ್ತೆ. ನಿಮ್ಮ ಅಕ್ಕ ನಮ್ಮ ಮನೆಗೆ ಬೇರೆಯವ್ರ ಹಾಗೆ ಬರಬಾರ್ದು. ಪ್ರಸಾದ್ರವರ ಸೋದರ ಸೊಸೆಯಾಗಿ ಗರ್ವದಿಂದ ಬರಬೇಕು. ಆ ದಿನ ಕೂಡ ಆದಷ್ಟು ಬೇಗ ಬರುತ್ತೆ. ಅದ್ ನಡೆದ್ರೆ ದೂರಗಳು ಕಡಿಮೆ ಆಗತ್ತೆ. ನಮ್ಮ ಬಗ್ಗೆ ನಿಜ ಗೊತ್ತಾಗೋಕ್ ಮುಂಚೆ ಲಾವಣ್ಯ ಅವ್ರಿಗೆ ನಮ್ಮ ಅಕ್ಕನ ಬಗ್ಗೆ ಗೊತ್ತಾದ್ರೆ ಅದು ಯಾವ ಕಡೆಗೆ ದಾರಿ ಮಾಡ್ಕೊಡುತ್ತೋ ಏನೋ. ಅಕ್ಕ ಯಾವಾಗ್ಲೂ ಆಸೆ ಪಡೋದು ಸೊಸೆಯಾಗಿ ನಂಗೆ ಗೌರವ ಸಿಗ್ಬೇಕು ಅಂತ. ಸೋದರ ಸೊಸೆಯಾಗಿ ಅವಳ ಪರಿಚಯಕ್ಕೋಸ್ಕರ ಅಲ್ಲ. ಇವತ್ತು ಸುಜಾತ ಬಗ್ಗೆ ಹೇಳಿರೋ ನಾನು ಯಾವತ್ತೋ ಒಂದಿನ ಸುಜಾತ ತಂಗಿ ಅವನಿ ಬಗ್ಗೆ ಕೂಡ ಹೇಳ್ತೀನಿ. ಅವನಿ ನಿಮ್ಗೆ ಸೋದ್ರ ಸೊಸೆನೇ ಅಲ್ಲ, ಸೊಸೆ ಕೂಡ ಅಂತ ಬಯಲ್ ಮಾಡ್ತೀನಿ. ಅಕ್ಕಂಗೆ ಕೋಪ ಇರೋ ಹಾಗೆ ಮಾವನವರು ಕೂಡ ಕೋಪ ಇದೆ ಅಂತ ಅನ್ಕೊಂಡಿದ್ದೆ. ಸೋದರ ಸೊಸೆ ಅಂದ್ರ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅವ್ರ ಮಾತು ಕೇಳ್ತಿದ್ದ ಹಾಗೆ ತುಂಬಾ ದುಃಖ ಆಯ್ತು. ಅಕ್ಕ ನನ್ನ ಹತ್ರ ನಮ್ಮ ಕುಟುಂಬದ ಬಗ್ಗೆ ನಿಜ ಹೇಳೋವರೆಗೂ ಈ ಕುಟುಂಬದ ಜೊತೆ ನಂಗೆ ಯಾಕಿಂತ ಬಂಧನ ಬೆಳೆಸ್ತಿದ್ದೇವ್ರೆ ಅಂತ ಎಷ್ಟೋ ಸಲ ನೋವು ಪಟ್ಟಿದ್ದೆ. ಆಗಿನ ಪರಿಸ್ಥಿತಿಗಳು ನನ್ನ ಮನಸ್ಸಿಗೆ ತುಂಬಾ ಕಷ್ಟ ಕೊಟ್ಟಿತ್ತು. ದೇವರು ಬರೆಯೋ ಪ್ರತಿ ಹಣೆ ಬರಹಕ್ಕೂ ಒಂದರ್ಥ ಇರುತ್ತೆ. ದೇವರು ನಡೆಸೋ ಪ್ರತಿ ಘಟನೆಗೂ ಒಂದ್ ಕಾರಣ ಇರುತ್ತೆ ಅಂತ ಈಗ ಅರ್ಥ ಆಗ್ತಾ ಇದೆ ನಂಗೆ. ದಿನ ಕಳೀತಿದ್ದ ಹಾಗೆ ನಾನ್ ಸೊಸೆ ಅಂತ ಯಾವತ್ ಗೊತ್ತಾಗುತ್ತೋ ಅಂತ ಮನಸ್ಸು ತುಂಬಾ ಅವಸರ ಪಡ್ತಾ ಇದೆ. ಹಲೋ ಮಿಸ್ಟರ್ ಶ್ರೀಕರ್, ಹೌ ಆರ್ ಯು? ಮತ್ತೇನಕ್ಕೆ ಬಂದ್ರಿ? ನನ್ನ ಆಫೀಸಿಗೆ ಬರಬೇಡಿ ಅಂತ ಹೇಳ್ದೆ ತಾನೆ. ಯಾವುದಾದ್ರೂ ಸ್ಟಾರ್ ಹೋಟೆಲಲ್ಲಿ ಕೂತ್ಕೊಂಡು ಮಾತಾಡೋಣವಾ? ನಿಮ್ಮ ಆಸೆಗಳಿಗೆ ಆಸೆ ಪಡೋರು ಬೇರೆಯವ್ರು ಇರ್ತಾರೆ. ನನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ. ನನ್ನ ಕನ್ಸಿಡರ್ ಮಾಡಿ ನಾನು ಕೇಳಿದ ಟೆಂಡರ್ ನನಗೆ ಕೊಡಿಸಿದ್ರೆ ಚೆನ್ನಾಗಿರುತ್ತೆ. ನನಗೆ ತುಂಬ ದೊಡ್ಡ ಫೇವರ್ ಆಗುತ್ತೆ. ಆ ಟೆಂಡರ್ ನಿಮಗೆ ಬರಲ್ಲ ಅಂತ ಹೇಳ್ದೆ ಅಲ್ವಾ? ನೀನು ನೋ ಹೇಳೋದು ತುಂಬ ಈಸಿ. ಜಸ್ಟ್ 2 letters. ಬಟ್ ನಾನು ರಿಸೀವ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಯಾಕಂದರೆ ನನ್ನ ಬಿಸ್ನೆಸ್ಗೆ ಏಟ್ ಬೀಳುತ್ತೆ. ದಟ್ಸ್ ಯುವರ್ ಪ್ರಾಬ್ಲಮ್. ಅದನ್ನು ಸಾಲ್ವ್ ಮಾಡ್ತೀಯ ಅಂತಾನೆ ತಾನೇ ನಿನ್ನ ಸುತ್ತ ತಿರುಗ್ತಿದ್ದೀನಿ. ನೀನು ಸಾಲ್ವ್ ಮಾಡಿದರೆ ಕೇಳಿದಷ್ಟು ಕೊಡ್ತೀನಿ. ಅದ್ರ ಅಗತ್ಯ ಇಲ್ಲ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಇಂಪಾರ್ಟೆಂಟ್ ಶ್ರೀಕರ್. ಆಗಲ್ಲ ಅಂತ ಹೇಳ್ದೆ ತಾನೆ. ಇವಾಗ ಆಗುತ್ತಾ? ನಿಮ್ಮ ಹತ್ರ ಇಂಥ ಬಂಡಲ್ಸ್ ಜಾಸ್ತಿ ಇದ್ರೆ ತಗೊಂಡು ಹೋಗಿ ನಿಮ್ಮ ಮಕ್ಳಿಗೆ ಕೊಡಿ, ಆಡ್ಕೋತಾರೆ. ಈ ಕಲರ್ ಪೇಪರ್ಸ್ನ ನಾನು ನೋಡದೇ ಇರೋದೇನಲ್ಲ. ಈ ವಿಷಯ ನಾನು ಯಾರಿಗೂ ಹೇಳಲ್ಲ. ಆ ಒಂದು ಕಾಂಟ್ರಾಕ್ಟ್ನ ನಿನ್ನ ಕಂಪ್ನಿಗೆ ಮಿಸ್ ಮಾಡಿಬಿಟ್ಟು ನನಗೆ ಕೊಡಿಸು ಸಾಕು. ನಾನು ಕಂಪನಿಗೋಸ್ಕರ ಕೆಲಸ ಮಾಡ್ತೀನಿ, ನಿನಗೋಸ್ಕರ ಅಲ್ಲ. ಇನ್ನು ನೀವು ಹೊರಡ್ಬೋದು. ನನ್ನ ಅಸಲಿ ಹೆಸರು ನಾಗರಾಜ್. ನಾಗರಾಜು ಇಂದ ನಾಗೇಂದ್ರ ಆಗಿ ಬದಲಾಗೋದಕ್ಕೆ ತುಂಬ ಮಾಡಿ ಬಂದಿದ್ದೀನಿ. ನಾನು ನಿಮ್ಮಂಥವ್ರನ್ನ ತುಂಬ ಚೆನ್ನಾಗಿ ನೋಡಿದ್ದೀನಿ. ವೆಂಕಟ್ ಸರ್, ನಿಮ್ಮಂಥವ್ರನ್ನ ಆಫೀಸ್ ಬಾಯ್ ಕೈಯಿಂದ ಹೊರಗಡೆ ಹಾಕ್ಸೋವರೆಗೂ ಬುದ್ಧಿ ಬರಲ್ಲ. ವೆಂಕಟ್, ಇವ್ರನ್ನ ಹೊರಗಡೆ ಕಳಿಸಿ. ಬನ್ನಿ ಸರ್. ನನ್ನೇ ಟಚ್ ಮಾಡ್ತೀಯಾ? ನನ್ನ ಸ್ಟಾಫ್ ಮೇಲೆ ಕೈ ಮಾಡ್ತೀಯಾ?
ನನ್ನ ಆಫೀಸಿಂದ ಹೊರಗೆ ನಡೀರಿ. ಇನ್ ಹತ್ರ ಬಂದೆ ಅಂತ ಚೀಪ್ ಆದೆ ಅಲ್ವಾ? ಸದ್ಯದಲ್ಲೇ ನಿನ್ನ ವಿಷಯ ನೋಡ್ಕೋತೀನಿ. ಗೆಟ್ ಔಟ್. ಇನ್ನೊಂದ್ಸಲ ಅವನಿಗೆ ನಮ್ಮ ಆಫೀಸ್ ಮೆಟ್ಲು ಹತ್ತೋಕ್ ಬಿಡ್ಬೇಡಿ. ದುಡ್ಡು ಕೊಟ್ರೆ ಒಪ್ಕೋತೀನಿ ಅನ್ಕೊಂಡಿದ್ದಾನೆ. ಯೂಸ್ಲೆಸ್ ಫೆಲೋ. ನನ್ನ ಅಪಾಯದಲ್ಲಿ ಸಿಲುಕಿಸಿ ಆ ಅಪಾಯದಿಂದ ಪಾರಾಗೋದಕ್ಕೆ ಶ್ರೀಕರ್ ಅವ್ರನ್ನ ಜೊತೆಯಾಗಿ ಕಳಿಸಿ ಅವ್ರು ನನಗೆ ಜೀವನ ಪರ್ಯಂತ ನೆರಳಾಗಿರೋ ಹಾಗೆ ಮಾಡ್ದ ಆ ದೇವ್ರು. ವಿಧಿ ಬರಹನ ಯಾರು ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ ಅಂತ ಅದಕ್ಕೆ ಅಂತಾರೆ. ನಾನೀ ತಾಳಿನ ಕಾಪಾಡಿಕೊಳ್ಳೋದಕ್ಕೋಸ್ಕರ ತುಂಬಾ ಕಷ್ಟಗಳನ್ನ ಪಡಬೇಕಾಗ್ತದೆ. ನಮ್ಮ ಮದುವೆ ಬಗ್ಗೆ ಮನೆಯವರು ಗೊತ್ತಾಗಿ ಎಲ್ರೂ ಒಪ್ಕೊಂಡು ಸೊಸೆ ಅಂತ ಪರಿಚಯ ಮಾಡ್ತಾರೆ ಅಂತ ಎಷ್ಟೋ ಆಸೆಗಳನ್ನು ಇಟ್ಕೊಂಡಿದ್ದೆ. ಆದರೆ ಕಷ್ಟಗಳೆದುರಾಯ್ತು. ಕೊನೆಗ ನಿಹಾರಿಕಾ ಅನ್ನೋ ದೊಡ್ಡ ಗಂಡಾಂತರದ ಹತ್ರ ನನ್ನ ಜೀವನ ಬಂದು ನಿಂತಿದೆ. ಆ ಗಂಡಾಂತರದಿಂದ ಆದಷ್ಟು ಬೇಗ ಪಾರಾಗಬೇಕು. ನಂಗೆ ಸೌತಿಯಾಗಿ ಬರಬೇಕು ಅನ್ಕೊಂಡಿರೋಳು ಏನು ಮಾಡ್ತಾಳೋ ನೋಡಬೇಕು. ಹಲೋ, ಯಾರು? ಏನೇ ಆಲ್ರೆಡಿ ಮಲ್ಕೊಂಡ್ಬಿಟ್ಯಾ? ಸ್ವಲ್ಪ ಡ್ರೌಸಿ ಆಗಿರೋದಕ್ಕೆ ಮಲ್ಕೊಂಡಿದ್ದೀನಿ. ಹೇಳು. ಹೊರಗಡೆ ಬರ್ತೀಯಾ? ಯಾರ್ದಾದ್ರೂ ಬರ್ಡೇನಾ? ವೀಕೆಂಡ್ ಅಲ್ವಾ, ಯಾವ್ದಾದ್ರೂ ಪಬ್ಗೆ ಹೋಗೋಣ. ಪಬ್ಗ? ಏನೇ ನಿಹಾರಿಕಾ, ಅಷ್ಟೊಂದು ಶಾಕ್ ಆಗಿದೆಯಾ? ಮದ್ವೆಗೂ ಮುಂಚೆನೆ ಇಷ್ಟು ಟ್ರೆಡಿಷನಲ್ ಆಗಿ ಚೇಂಜ್ ಆಗ್ಬಿಟ್ಟಿದ್ಯಾ? ಕೊಡೆ ಇಲ್ಲಿ. ಏನೇ ನಿಹಾರಿಕಾ, ಇನ್ನಮ್ ಜೊತೆ ಪಬ್ಗೆಲ್ಲ ಬರೋದು ಕ್ಲೋಸಾ? ಅಷ್ಟೊಂದಿಲ್ಲಮ್ಮ. ಎವ್ರಿ ವೀಕ್ ಅಲ್ಲದೆ ಹೋದ್ರು ಮಂತ್ಲಿ ಒನ್ಸ್ ಆದ್ರೂ ಪಬ್ಗೆ ಹೋಗ್ಲಿಲ್ಲ ಅಂದ್ರೆ ರೋಗ ಬಂದು ಸತ್ತು ಹೋಗ್ತೀನಿ. ಮತ್ತೆ ರೆಡಿಯಾಗಿ ಬಂದ್ಬಿಡು. ನಿನ್ ಜೊತೆಗೆ ನಿನ್ ವುಡ್ಬಿನೂ ಕರ್ಕೊಂಡು ಬಂದ್ಬಿಡು. ನಮ್ಮವರಿಗೆ ಪಬ್ ಕಲ್ಚರ್ಸ್ ಗೊತ್ತಿದ್ರೆ ನನಗೆ ಯಾಕೆ ತೊಂದರೆ ಇರ್ತಿತ್ತು ಹೇಳು? ಅವರು ಪಕ್ಕಾ ಟ್ರೆಡಿಷನಲ್. ಈ ವಿಷಯ ಗೊತ್ತಾಯ್ತು ಅಂದ್ರೆ ಇನ್ನೇನು ಆಗಲ್ಲ, ಮ್ಯಾರೇಜ್ ಕ್ಯಾನ್ಸಲ್ ಆಗಿ ಹೋಗುತ್ತೆ. ಅಂಥ ರಿಸ್ಕನ್ನ ಇವಾಗ ನಾನು ತಗೊಳಕ್ಕಾಗಲ್ಲ. ಅದು ಅಲ್ಲದೆ ಮನೇಲಿ ಒಬ್ಳು ಸ್ಪೈ ಇದ್ದಾಳೆ. ಆ ಸ್ಪೈ ಕಣ್ಣಿಗೆ ಬಿದ್ದೆ ಅನ್ಕೋ, ನನ್ನ ರೆಡ್ ಹ್ಯಾಂಡಾಗಿ ಸಿಕ್ಕಾಕ್ಸ್ಬಿಡ್ತಾಳೆ. ನಿಮ್ ಹುಡುಗನ್ ವಿಷಯ ಬಿಟ್ಬಿಡು, ನೀನಾದ್ರೂ ಬಾ. ಯಾಕೆ ಟೆಂಪ್ಟ್ ಮಾಡ್ತಿದ್ದೀರಾ? ಮ್ಯಾರೇಜ್ ಒಂದಾಯ್ತು ಅಂದ್ರೆ ಎಂಟರ್ಟೈನ್ಮೆಂಟ್ಗೆ ಇನ್ನೂ ದೂರ ಆಗ್ಬಿಡ್ತೀಯ. ಆಮೇಲೆ ನಿನ್ನಿಷ್ಟ. ಸರಿ, ಒಂದು 10 ನಿಮಿಷದಲ್ಲಿ ಹೊರಡ್ತೀನಿ. ಸೀರಿಯಲ್ ಅಂತೂ ಬರಲ್ಲ ಅಲ್ವಾ?
ಬೇರೆ ಅಲ್ಲಿ ಬಂದ್ರೆ ಚೀಪ್ ಆಗಿ ನೋಡ್ತಾರೆ ಅಂತ ನನಗ್ ಗೊತ್ತಿಲ್ವಾ? ಮತ್ತೆ ಡ್ರೆಸ್ ಪರಿಸ್ಥಿತಿ ಏನು? ಯಾವತ್ತೋ ಒಂದಿನ ಇಂಥ ಸಿಚುವೇಶನ್ ಬರುತ್ತೆ ಅಂತ ಯಾರಿಗೂ ಗೊತ್ತಾಗ್ತಿರೋ ಹಾಗೆ ಕೆಲವು ಮಾಡರ್ನ್ ಡ್ರೆಸ್ಸಸ್ನ ತಂದಿಟ್ಕೊಂಡಿದ್ದೀನಿ. 2-3 ಡ್ರೆಸ್ಸಸ್ನ ಕವರಲ್ಲಿ ತಗೊಂಡ್ ಬರ್ತೀನಿ. ಪಬ್ ಹತ್ರ ವಾಶ್ರೂಮ್ ಅಲ್ಲಿ ಚೇಂಜ್ ಮಾಡ್ಕೋತೀನಿ. ಇವತ್ತು ಪೂರ್ತಿಯಾಗಿ ಎಂಜಾಯ್ ಮಾಡೋಣ. ಓಕೆ ನಿಹಾರಿಕಾ, ನಾವು ರೆಗ್ಯುಲರ್ ಆಗಿ ಮೀಟ್ ಮಾಡೋ ಕೆಫೆ ಹತ್ರ ವೇಟ್ ಮಾಡ್ತಿರ್ತೀವಿ. ಬೇಗ ಬಂದ್ಬಿಡು. ಹಾ, ಸರಿನಾ? 10 ಮಿನಿಟ್ಸ್ ಅಲ್ಲಿ ಹೊರಟು ಹಾಫ್ ಆನ್ ಅವರ್ ಅಲ್ಲಿ ಇರ್ತೀನಿ. ಎಂಜಾಯ್ ಮಾಡೋಣ. ಬಾಯ್. ನೀನ್ ಮಾಡ್ತಾ ಇರೋ ಮೋಸದ ಬಗ್ಗೆ ನೀನು ಬಂದ್ ಹೇಳ್ಕೊಳ್ಳೋ ಸಮಯ ಬಂದಿದೆ. ಈ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೆ. ಇಂಥ ಕ್ಷಣಕ್ಕೋಸ್ಕರನೇ ಮತ್ತೆ ಈ ಮನೆಗೆ ಪ್ಲಾನ್ ಪ್ರಕಾರ ಕಾಲಿಟ್ಟಿದ್ದೀನಿ. ಇವತ್ತು ನಿನ್ನ ಬಗ್ಗೆ ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡ್ತೀನಿ. ಅಷ್ಟಕ್ಕೂ ಅತ್ತೆಯವ್ರು ಎಲ್ಲಿಗೆ ಹೋಗಿದ್ದಾರೆ? ವೇದವತಿ ಅವರೇ, ಚೆನ್ನಾಗಿದ್ದೀರಾ? ಚೆನ್ನಾಗಿದೀವ್ರಿ. ನಿಹಾರಿಕಾ ಹೇಗಿದ್ದಾಳೆ? ನಮ್ಮನೇಲಿದ್ರೆ ನಿಮ್ಮನೇಲಿದ್ದ ಹಾಗೇನೆ. ಪದ್ಧತಿ ಎಲ್ಲ ಸರಿ ಕಲಿತಿದ್ದಾಳಾ? ಹಾಗೆ ಕೇಳ್ತಿಯಲ್ಲ, ಯಾಕೆ ನಮ್ಮ ಮಗಳು ಗೊತ್ತಿಲ್ಲದೆ ಇರೋದಾ? ಆಗಿರ್ಬೋದು. ಆದ್ರೆ ವೇದವತಿಯವರ ಆಚಾರಗಳು ಬೇರೆ ಅಲ್ವಾ? ಇನ್ನೂ ಸ್ವಲ್ಪ ದಿನ ಅವಳಿದ್ರೆ ನಮ್ಮ ಮನೆ ಪದ್ಧತಿಗಳು ಪೂರ್ತಿಯಾಗಿ ಅವಳಿಗೆ ಅರ್ಥ ಆಗೋಗುತ್ತೆ. ಎಲ್ಲಾ ವಿಷಯಗಳು ಅವಳು ಕಲಿತಾಳೆ. ತಡ ಮಾಡ್ದೇನೆ ಬೇಗ ಮದ್ವೆ ಮಾಡ್ಬಿಟ್ರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಈ ವಿಷಯದ ಬಗ್ಗೆ ಅವಾಗವಾಗ ಪುರೋಹಿತರ ಹತ್ರ ನಾವು ಮಾತಾಡ್ತಾನೆ ಇದ್ದೀವಿ. ಮನೆ ಪರಿಸ್ಥಿತಿಗಳ ಪ್ರಕಾರ ನಾವು ಆದಷ್ಟು ಬೇಗ ಆ ಕಾರ್ಯಕ್ರಮ ನಡೆಸ್ಬಿಡ್ಬೇಕು ಅಂತ ಇದೀವಮ್ಮ. ಮುಹೂರ್ತ ಸಿಗದೆ ಯಾವ ಕೆಲಸನೂ ಮಾಡಕ್ಕಾಗಲ್ವಲ್ಲ. ತಡ ಅನ್ನೋದು ಕೆಲವು ವಿಷಯಗಳಲ್ಲಿ ಅನರ್ಥಗಳಿಗೆ ಮೂಲ ಅಂತಾರೆ. ಏನಾಗುತ್ತೋ ಅಂತ ಭಯ ಆಗ್ತಿದೆ. ನಿಧಾನವೇ ಪ್ರಧಾನ. ನೀವು ಅವಸರ ಪಟ್ಟು ನಮಗೂ ಭಯ ಪಡಿಸ್ಬೇಡಿ. ಎಲ್ಲ ಆರಾಮಾಗಿ ನಡೆಯತ್ತೆ, ಸರಿನಾ? ಇನ್ನು ನಾವು ಹೊರಡ್ತೀವಿ. ಬರ್ತೀವ್ರಿ. ನಿಮಗ್ ಅವಸರ ಇಲ್ಲದೆ ಇರ್ಬೋದು. ನಮ್ಮ ಮಗಳ ಬಗ್ಗೆ ಯಾವ ಕ್ಷಣದಲ್ಲಿ ನಿಮಗೆ ಗೊತ್ತಾಗೋಗಿ ಎಷ್ಟು ಅನರ್ಥಗಳಿಗೆ ದಾರಿ ಮಾಡಿಕೊಡುತ್ತೋ ಅಂತ ನಮಗಿಲ್ಲಿ ತಲೆ ಕೆಟ್ಟೋಗಿದೆ. ಅತ್ತೆ ಮಾವ ಮನೇಲಿ ಇಲ್ದೇ ಇರೋದಕ್ಕೆ ಈ ಟೈಮಲ್ಲಿ ಹೊರಗಡೆ ಹೋಗೋದೇ ಒಳ್ಳೇದು. ನೈಟ್ ವಾಪಸ್ ಬಂದಾಗ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿದ್ರೆ ಅಮ್ಮನ ಮನೆಗೆ ಹೋಗಿದ್ದೆ ಅಂತ ಮ್ಯಾನೇಜ್ ಮಾಡಬಹುದು. ಹೊರಗಡೆ ಹೋಗೋದಕ್ಕೆ ರೆಡಿ ಆಗ್ತಿದ್ದಾಳೆ. ಅತ್ತೆ ಮಾವ ಬರೋದ್ರೊಳಗೆ ಮನೆಯಿಂದ ಹೋಗ್ಬಿಡ್ತಾಳೆ. ನಿಹಾರಿಕಾನ ಹೇಗಾದ್ರೂ ಸಿಕ್ಕಾಕ್ಸ್ಬೇಕು. ಅತ್ತೆ ಅವ್ರು ಬೇಗ ಬಂದ್ರೆ ಚೆನ್ನಾಗಿರತ್ತೆ. ಎಲ್ಲಿಗೆ ಹೋಗ್ತಿದ್ಯಾ ನಿಹಾರಿಕಾ? ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳಬಾರ್ದು ಅಂತ ನಿಮಗೆ ಗೊತ್ತಾಗಲ್ವಾ? ನನಗೆ ಹೇಳೋದಕ್ಕೂ ಕೂಡ ಸೆಂಟಿಮೆಂಟ್ಸ್ ಅಡ್ಡ ಬರ್ತಿದ್ಯಾ? ಟೈಮ್ ಆಗ್ತಿದೆ, ನಾನು ಆಮೇಲೆ ಹೇಳ್ತೀನಕ್ಕ, ಬಿಡಿ. ಅಮ್ಮಯ್ಯ ಬಂದ್ಬಿಟ್ರು.
ಇನ್ನು ನನ್ನ ಪ್ಲಾನ್ ಶುರು ಮಾಡ್ತೀನಿ. ಛೇ, 2 ನಿಮಿಷಕ್ಕೆ ಮೊದಲೇ ಹೊರಟಿದ್ರೆ ಚೆನ್ನಾಗಿತ್ತು. ಈ ಕವರ್ ಮೇಲೆ ಮಿಸ್ ಆಗ ಅನುಮಾನ ಬಂತು ಅಂದ್ರೆ ಸಿಕ್ಕಾಕೋತೀನಿ. ಹೇಗೆ ತಪ್ಪಿಸ್ಕೊಳ್ಳೋದು? ಎಲ್ಲಿಗಮ್ಮ? ನಾನು ಕೇಳಿದ್ದಕ್ಕೆ ಹಾಗೆ ಕೇಳಬಾರ್ದು ಅಂತ ಗೊತ್ತಿಲ್ವಾ ಅಂತ ಹೇಳಿದ್ಲು ಅತ್ತೆ. ಕವರ್ ಏನು?